ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಫೇಸ್ ಪ್ಯಾಕ್ ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು 2 ವೀಕ್ಸ್ ಹಾಕೋಗ್ಬಿಟ್ಟಿತ್ತು. ತುಂಬಾ ಡಲ್ ಅನಿಸ್ತಿದೆ ಫೇಸು. ನಾನು ಈ ಥರ ಫೇಸ್ ಪ್ಯಾಕ್ ಅಪ್ಲೈ ಅಂದರೆ ವೀಕ್ಲಿ ಟ್ವೈಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಗ್ಲೋ ಕೊಡುತ್ತೆ. ಈಗ ಪಾರ್ಲರ್ಗೆಲ್ಲ ಹೋಗಿ ನಾವು ಫೇಶಿಯಲ್ ಮಾಡಿಸ್ತೀವಲ್ಲ, ಅದೇ ಥರ ಗ್ಲೋ ಬರುತ್ತೆ. ನೀವು ಪಾರ್ಲರ್ಗೂ ಹೋಗಬೇಡಿ ಅಂತಂತ ಇಲ್ಲ, ಅಂದರೆ ಅಕೇಶನಲ್ಲಿ ಏನಾದರೂ ಮದುವೆ ಫಂಕ್ಷನ್ಸ್ ಇದ್ದಾಗ ಹೋಗ್ಬೋದು. ಬಟ್ ಪ್ರತಿದಿನ ಮಾಡ್ಕೊಳ್ಳೋದ್ರ ಬದಲು ಆ ಕೆಮಿಕಲ್ ಎಲ್ಲ ಮುಖಕ್ಕೆಲ್ಲ ಅಪ್ಲೈ ಮಾಡಿಸ್ಕೊಡೋ ಬದಲು ಈ ಥರ ಮನೇಲೇ ಮಾಡಿಕೊಂಡ್ರೆ ಖಂಡಿತ ಅದೇ ಲುಕ್ ಬರುತ್ತೆ. ನನ್ನ ಫ್ರೆಂಡ್ಸು ಕೇಳ್ತಿರ್ತಾರೆ, ನಾನು ಈ ಥರ ಮಾಡ್ಕೊಂಡಾಗ ಫೇಶಿಯಲ್ ಮಾಡಿಸಿದ್ದೀರಾ ಅಂತ. ನನಗೆ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ನಂದು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ನನಗೆ ಈ ಫೇಸ್ ಪ್ಯಾಕ್ ಚೆನ್ನಾಗೇ ವರ್ಕ್ ಆಗಿದೆ. ನೀವು ಆಯಿಲ್ ಸ್ಕಿನ್ ಇದ್ದರೆ ಟ್ರೈ ಮಾಡಿ. ಕಾಫಿ ಪೌಡರು, ಶುಗರು ಮತ್ತು ರೋಸ್ ವಾಟರ್ ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನೀವು ಯಾವುದಾದ್ರೂ ಕಾಫಿ ಪೌಡರ್ ತೊಗೊಳ್ಳಿ, ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡೋದು. ಇದನ್ನು ಬಾಡಿಗೆಲ್ಲ ಅಪ್ಲೈ ಮಾಡ್ಬೋದು, ಮತ್ತು ಕೈಗೆ ಕಾಲಿಗೆಲ್ಲ ಅಪ್ಲೈ ಮಾಡ್ಬೋದು. ಈಗೆಲ್ಲ ಮಾರ್ಕೆಟಲ್ಲಿ ನಿಮಗೆ ಕಾಫಿ ಸ್ಕ್ರಬ್ ಅಂತಲೇ ಸಿಗುತ್ತೆ. ಅದನ್ನು ತಗೊಂಡು ನೀವು ಅಪ್ಲೈ ಮಾಡ್ಕೋಬೋದು. ಅದ್ರ ಬದಲು ನೀವು ದುಡ್ಡು ಕೊಟ್ಟು ತೊಗೋತೀನಿ ಅಂದರೂ ಓಕೆ, ಇಲ್ಲ ಅಂತಂದರೆ ನಾನು ಮನೇಲೇ ಯೂಸ್ ಮಾಡ್ತೀನಿ ಅಂತಂದರೆ ನೀವು ಪ್ರತಿದಿನ ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆ ಕಾಫಿ ಪೌಡರು, ಶುಗರ್ ಹಾಕ್ಕೊಂಡ್ರೆ ನೀಟಾಗೆ ನಮಗೆ ಸ್ಕ್ರಬ್ ಥರ ಚೆನ್ನಾಗಿ ವರ್ಕ್ ಮಾಡುತ್ತೆ. ನಮಗೆ ಬಾಡಿಲಿರೋವಂತಹ ಟ್ಯಾನ್ನೆಲ್ಲ ರಿಮೂವ್ ಮಾಡುತ್ತೆ. ನೀಟಾಗೆ ಸ್ಕ್ರಬ್ ಮಾಡಿಕೊಂಡು 10 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ಬಿಟ್ಟು ಮುಖ ತೊಳ್ಕೊಳ್ಳಿ. ನೆಕ್ಸ್ಟು ನಾನು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಾದರೆ ಕಡಲೆ ಹಿಟ್ಟು ಯೂಸ್ ಮಾಡ್ಬೋದು. ನಂದು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ಅಕ್ಕಿ ಹಿಟ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತ ನನ್ನ ಫೇಸ್ಗೆ ಹಾಕೋತಿದ್ದೀನಿ. ನಾನು ಲೆಮನ್ ಜ್ಯೂಸನ್ನ ಹಾಕೋತಿದ್ದೀನಿ. ನೀವು ಬೇಕಾದರೆ ಮೊಸರೆಲ್ಲ ಹಾಕೋಬೋದು, ಮೊಸರು ಹಾಕೋಬೋದು, ಹಾಲು ಹಾಕೋಬೋದು. ಅದಕ್ಕೆ ನಾನು ಮೊಸರು ಬೇಡ, ನಂದು ಆಯಿಲ್ ಸ್ಕಿನ್ ಅಲ್ವಾ, ಹಾಗಾಗಿ ಲೆಮನ್ ಜ್ಯೂಸ್ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಕೊಡ್ತಾಯಿದ್ದೀನಿ. ಪಾರ್ಲರಲ್ಲೂ ಅಷ್ಟೇ ಮಸಾಜ್ ಕೊಡೋದ್ರಿಂದ ನಮ್ಮ ಮುಖದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋದ್ರಿಂದ ನಮಗೆ ಗ್ಲೋ ಆಗುತ್ತೆ. ಎಲ್ರಿಗೂ ಯೂಸ್ ಮಾಡೋ ಪ್ರಾಡಕ್ಟೇ ಪಾರ್ಲರಲ್ಲೂ ಯೂಸ್ ಮಾಡೋದು. ಬಟ್ ನಮಗೆ ಹೇಗೆ ಮಸಾಜ್ ಮಾಡ್ಕೋತೀವಿ ಅನ್ನೋದ್ರ ಮೇಲೆ, ನೀವು ಅಷ್ಟೇ ಮನೆಯಲ್ಲೇ ಇರುವಂತಹ ಪದಾರ್ಥಗಳಿಂದ ನಾವು ಆರಾಮಾಗೆ ಗ್ಲೋ ಮಾಡ್ಕೋಬೋದು ಮುಖನ. ಬೇಕಾದರೆ ನಾವು ಯಾವುದಾದ್ರೂ ಪಾರ್ಟಿ ಆ ಥರ ಇದ್ದಾಗ, ಫಂಕ್ಷನ್ಸ್ ಇದ್ದಾಗ ಬೇಕಾದರೆ ನೀವು ಪಾರ್ಲರ್ಗೆ ಹೋಗ್ಬೋದು. ಇದಾದ ಒಂದು 10 ನಿಮಿಷ ಬಿಟ್ಟು ಮುಖ ತೊಳ್ಕೊಳ್ಳಿ, ತಣ್ಣೀರಿಂದ ಮುಖ ತೊಳ್ಕೊಳ್ಳಿ. ಈಗ ನಾನು ಮುಲ್ತಾನಿ ಮಿಟ್ಟಿ ಹಾಕೋತಿದ್ದೀನಿ. ಮುಲ್ತಾನಿ ಮಿಟ್ಟಿಗೆ ನಾನು ಎಗ್ ವೈಟ್ ಹಾಕೋತಿದ್ದೀನಿ. ಈ ಎಗ್ ವೈಟ್ ಹಾಕ್ಕೊಂಡ್ರೆ ಮುಖ ನೀಟಾಗೆ ಟೈಟ್ ಆಗುತ್ತೆ. ಹಾಗಾಗಿ ನಾನು ಎಗ್ ವೈಟ್ ಹಾಕೋತಿದ್ದೀನಿ. ಈಗ ನೋಡಿ, ಫೇಸ್ ಎಲ್ಲ ನೀಟಾಗಿ ತೊಳ್ಕೊಂಬಂದು ಲಾಸ್ಟಲ್ಲಿ ಫೇಸ್ ಪ್ಯಾಕ್ ಹಾಕ್ಕೊಳ್ಳಿ. ಇದು ಬೇಗ ಡ್ರೈ ಆಗೋಗ್ಬಿಡುತ್ತೆ. ಡ್ರೈ ಆಗಿದ ತಕ್ಷಣ ಮುಖ ತೊಳ್ಕೊಂಬಿಡಿ ಅಷ್ಟೇ. ಟ್ರಸ್ಟ್ ಮೀ, ಚೆನ್ನಾಗಿ ವರ್ಕ್ ಆಗುತ್ತೆ. ನಾನಂತೂ ತುಂಬಾ ನಂದು ಫೇಸು ಡಲ್ ಇತ್ತು. ಈ ಥರ ಫೇಸ್ ಪ್ಯಾಕ್ಗಳನ್ನೆಲ್ಲ ನಾನು ಯೂಸ್ ಮಾಡಿನೇ ನಂದು ಫೇಸು ಸ್ವಲ್ಪ ಗ್ಲೋ ಬರ್ತಾಯಿದೆ. ಖಂಡಿತ ಕೇಳ್ತಿರ್ತಾರೆ ನನ್ನ ಕೊಲೀಗ್ಸ್ ಎಲ್ಲ, ನೀವೇನಾದರೂ ಪಾರ್ಲರ್ಗೆ ಹೋಗಿ ಇದು ಮಾಡಿಸಿದ್ದೀರಾ, ಫೇಶಿಯಲ್ ಮಾಡಿಸಿದ್ದೀರಾ ಅಂತ. ನೋಡಿ, ಗ್ಲೋ ಬಂದಿದೆ. ಇದನ್ನು ಬೇರೆ ಬೇರೆ ಥರದ್ದೆಲ್ಲ ಬೀಟ್ರೋಟ್ ರಸ ಎಲ್ಲ ಮಿಕ್ಸ್ ಮಾಡ್ಕೋಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಟೇಕ್ ಕೇರ್, ಬಾಯ್.